ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ರಿಶ್ತಾ ಸುದೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಮೋರ್ ದ್ಯಾನ್ ಒಂದು 15 ಡೇಸೇ ಆಗಿದೆ ನಾನು ನಿಮ್ಮೆಲ್ಲರಿಗೂ ವ್ಲಾಗ್ ಹಾಕಿ. ಬಟ್ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ನನಗೆ ಹುಷಾರಿಲ್ದಿರೋ ಕಾರಣದಿಂದ ನಾನು ಹಾಕ್ಲಿಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇದು ನಮ್ಮ ಅಕ್ಕಂಗೆ ತಾಳಿ ಚುಚ್ಚಿದಂಥ ವೀಡಿಯೋ. ಸ್ವಲ್ಪ ಮಾಂಗಲ್ಯನ ಪೋಣಿಸ್ತಾರೆ ಅಲ್ವಾ, ಸೊ ಅಲ್ಲಿ ಚುಚ್ಚಿಸ್ಬೇಕಾದ್ರೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಆ ಶಾರ್ಟ್ಸ್ನೆಲ್ಲ ಈ ವಿಡಿಯೋದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಬಾವ ಹೇಗೆಲ್ಲ ಟ್ರಿಪ್ ಹೋಗಿದ್ರು, ಎಲ್ಲಿಗೆ ಹೋಗಿದ್ರು, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನು ವಾಯ್ಸ್ ಅಷ್ಟು ಹೈ ಇಲ್ಲ ಎನರ್ಜಿಯಾಗಿ, ಬಟ್ ಆದಷ್ಟು ನಿಮ್ಮೆಲ್ಲರಿಗೋಸ್ಕರ ಅಂತ ಜಾಸ್ತಿನೇ ಎನರ್ಜಿ ಇಟ್ಕೊಂಡಿದ್ದೀನಿ ಇವತ್ತು. ನಾವು ತುಮಕೂರನ್ನ ಮಾರ್ನಿಂಗ್ 5ಗೆ ಬಿಟ್ಟಿದ್ವಿ. ಲಿಟ್ರಲಿ ರೋಡ್ ಕೂಡ ಕಾಣಿಸ್ತಿರಲಿಲ್ಲ. ಹೆವಿ ಅಂದರೆ ಹೆವಿ ಮಂಜಿತ್ತು. ಬಟ್ ನಾವು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ನಾವು ಡಿಸೆಂಬರಲ್ಲಿ ಹೋಗಿದ್ದಿತ್ತು. ಆ್ಯಂಡ್ ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7 o'clock ಆಗಿತ್ತು. ಬೇಗನೆ ಹೊರಟಿದ್ವಿ ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತ. ಆ್ಯಂಡ್ ತುಂಬ ಚಳಿ ಇತ್ತು ಆವಾಗ ಡಿಸೆಂಬರಲ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಶ್ತಾ ಸುದೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಮ್ಮ ಅಕ್ಕನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀವಿ, ಟರ್ಮಿನಲ್ 2ಗೆ. ಆ್ಯಂಡ್ ಇಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಬೇಕಿತ್ತು. ನಾವು ಮಿಸ್ ಆಗಿ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಟೈಮ್ ಆಗಿಬಿಡುತ್ತೆ ಇವರಿಬ್ಬರಿಗೆ ಅಂತ. ಸೊ ಪೋರ್ಟರ್ ಸರ್ವಿಸ್ ತೊಗೊಂಡಿದ್ದೀವಿ. ಸೊ ಪೋರ್ಟರ್ ಅವರು ನಮ್ಮ ಕಾರ್ನ ಪಾರ್ಕಿಂಗಿಗೆ ಹಾಕಿ ಬರ್ತಾರೆ ಅವರೇ. ಆ್ಯಂಡ್ ಅವರೇ ವಾಪಸ್ ತಂದುಕೊಡ್ತಾರೆ ಇಲ್ಲಿ ನಮಗೆ. ಆ್ಯಂಡ್ ನಮ್ಮ ಅಕ್ಕ ಇದ್ದಾರೆ. ಹಾಯ್ ಇಲ್ಲಿ ಹೊರಟಿದ್ದಾರೆ ಟ್ರಿಪ್ಪಿಗೆ. ಎಲ್ಲಿ ಹೊಸ ಚೈನ್ ತೋರಿಸು, ಹೊಸ ತಾಳಿ. ಓಕೆ ಬನ್ನಿ ಹೊರಡುವ. ಕಾರ್ ಇಲ್ಲಿದೆ. ಆ್ಯಂಡ್ ವಿ ಆರ್ ಅಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸರ್ವಿಸ್ ಮಾಡ್ತಾ ಇದ್ದಾರೆ. ದೇ ಆರ್ ಮೇಕಿಂಗ್ ವಾಟರ್ ಸರ್ವಿಸ್ ನಮ್ಮ ಕಾರ್ನ ತೊಗೊಂಡು ಹೋಗ್ತಾರೆ ಈಗ. ಆ್ಯಂಡ್ ವಾಪಸ್ ತಂದು ಕೊಡ್ತಾರೆ ನಮಗೆ ಇಲ್ಲಿ. ಹಾಯ್ ಜನರೇ, ಹಾಯ್ ಹಾಯ್ ಬ್ಲಾಗ್. ಅಡ್ಡಡ್ಡ ಇಡಬೇಕಿತ್ತು ಮಾಮ. ಹಿಂಗಿಡು ಅಡ್ಡಡ್ಡಕ್ಕೆ, ಹಂಗಂಗಿಡು. ನಿಮಗೆ ಬಂದಿರೋದು ನೋಡಿ. ಡಿ ಎಷ್ಟು? D13 ಇಲ್ಲೇ ಇದೆಯಲ್ಲ. ಡಿ ಎದುರುಗಡೆ ತಿನ್ಬಿಡ್ರಿ. ಯಾಕೆ ಅಲ್ಲ ಒಳ ಕುತ್ಕೊಂಡು ತಿನ್ಬೋದು, ಯಾರೇನು ಕೇಳಲ್ಲ. ಅಲ್ಲ ಆಮೇಲೆ ಎಲ್ಲಿ ಹೇಳ್ಕೊತೀವಿ ಏನು ಎಲ್ಲ. ಇಲ್ಲಿ ಸೆಲ್ಫ್ ಚೆಕ್ ಇನ್ ಸರ್ವಿಸ್. ಸೆಲ್ಫ್ ಚೆಕ್ ಇನ್ ಆಗ್ಬೋದಲ್ಲ. ಆಟೋ ಜನರೇಟೆಡ್. ಅಲ್ಲೇ ಬಂದು ಬೋರ್ಡಿಂಗ್ ಪಾಸ್ ಬಂದು. ಬಾಯ್ ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಬರ್ತೀವಿ. ಬಾಯ್ ಹೇಳ್ಬಿಟ್ಟು ಹೋಗು. ಬಾರೆ ಇಲ್ಲೇ ಹೊಲ್ಟ್ ನಿಂತವಳೆ. ಆ್ಯಂಡ್ ತುಂಬಾ ಅದ್ಭುತವಾಗಿತ್ತು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಆ್ಯಂಡ್ ಲಿಟ್ರಲಿ ನಾವು ಕೂಡ ಆಚೆಯಿಂದ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಅವ್ರು ಒಳಗಡೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಟರ್ಮಿನಲ್ 2. ಬಟ್ ನಾವು ಇನ್ನೂ ಬೇಗ ಬಂದಿರೋ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅಂದರು. ಬಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರಂತೆ. ಆ್ಯಂಡ್ ಲಿಟ್ರಲಿ ಬರಬೇಕಾದ್ರೆ ಅವರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನೂ ಸಿಗೋಲ್ಲ, ಬಿಕಾಸ್ ಡೈರೆಕ್ಟ್ ಅವರು ಪಾರ್ಕಿಂಗಿಗೆ ಬಂದುಬಿಡ್ತಾರೆ ಅಂತ ಗೊತ್ತಿತ್ತು. ಸೊ ಆದ್ದರಿಂದ ಹೋಗ್ಬೇಕಾದ್ರೆ ಅಲ್ಪ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಇವ್ರದ್ದೆಲ್ಲ ಡಿಜಿ ಲಾಕರ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವರು ಕೂಡ ಹೊರಟ್ರು ಒಳಗಡೆ. ಆ್ಯಂಡ್ ನಾವು ಕೂಡ ಇವಾಗ ಎಕ್ಸಿಟ್ ಆಗ್ತೀವಿ ಏರ್ಪೋರ್ಟ್. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಜನ. ನಾವು ವೀಕ್ ಡೇಸಲ್ಲಿ ಅಷ್ಟು ಜನ ಇರೋದಿಲ್ಲ ಅಂದ್ಕೊಂಡಿದ್ವಿ, ಸ್ವಲ್ಪ ಇರ್ಬೋದು ಅಂತ. ಬಟ್ ಆದರೂ ವೀಕ್ ಡೇಸಲ್ಲೂ ಅಷ್ಟು ಜನ ಇರ್ತಾರೆ, 24/7 ಕೂಡ. ಆ್ಯಂಡ್
ನಿಜವಾಗ್ಲೂ ಹೇಳಬೇಕು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟೊಂದು ಜನ ನೋಡಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ. ಅವರಿಬ್ಬರು ಅಲ್ಲಿ ಹೋದರು, ಒಳಗೆ ಹೋದರು, ಚೆಕ್ ಇನ್ ಆದರು. ಈಗ ಜಸ್ಟ್ ಟೈಮ್ ಎಷ್ಟು ಈಗ ಗೊತ್ತಿಲ್ಲಪ್ಪ, ಹೊರಗೆ ಚೆಕ್ ಇನ್ ಆಗಿದ್ದಾರೆ. ಸೊ ಅವರಿಗೆ 9:20 ಫ್ಲೈಟ್ ಇದೆ, ಬಟ್ 8:45ಗೆ ಅವ್ರು ಬೋರ್ಡಿಂಗ್ ಪಾಸ್ನ ಎಲ್ಲ ಇಸ್ಕೊಂಡು ಇವ್ರದ್ದು ಬ್ಯಾಗ್ ಚೆಕ್ ಇನ್ ಆಳು ಮೂಳು ಇವ್ರದ್ದು ಕೆಲಸ ಎಲ್ಲ ಮಾಡ್ಕೋಬೇಕಿತ್ತು. ಆ್ಯಂಡ್ ಇವರು ಕೂಡ ಟರ್ಮಿನಲ್ 2 ನೋಡಬೇಕು ಅಂತ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಬೇಗ ಹೊರಟರು, ಒಳಗಡೆ ಹೋಗಿ ಚೆಕ್ ಇನ್ ಆದರು. ನಿಮ್ಮೆಲ್ಲರಿಗೂ ಗೊತ್ತು ಡಿಸೆಂಬರ್ ಟೈಮಲ್ಲಿ ತುಂಬಾ ಚಳಿ ಇತ್ತು ಆವಾಗ ಅಂತ. ಆ ಟೈಮಲ್ಲಿ ಸ್ವಲ್ಪ ಲ್ಯಾಂಡ್ ಆಗಲಿಕ್ಕೆ ಮತ್ತು ಟೇಕ್ ಆಫ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂಡಿತ್ತು. ಬಿಕಾಸ್ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆ ಅಂತ ರೀಸನ್. ಸಿಕ್ಕಾಪಟ್ಟೆ ಮಂಜಿತ್ತು ಮಾತ್ರ. ಆಲ್ಮೋಸ್ಟ್ ಇದು 7 o'clock ಲಿಟ್ರಲಿ ಅಲ್ಲಿ ಫ್ಲೈಟ್ಸೇ ಕಾಣಿಸ್ತಿರಲಿಲ್ಲ ನಮಗೆ. ಬಟ್ ಎಷ್ಟು ಝೂಮ್ ಹಾಕಿ ನೋಡಿದಾಗ ಗೊತ್ತಾಗ್ತಿತ್ತು ಅಷ್ಟು ಮಂಜಿತ್ತು. ಆ್ಯಂಡ್ ನಮ್ಮ ಪೋರ್ಟರ್ ಸರ್ವಿಸಿಗೆ ವೆಯ್ಟ್ ಮಾಡ್ತಿದ್ವಿ ನಾವು, ಬಿಕಾಸ್ ಅವ್ರು ಪೋರ್ಟರ್ ಅವ್ರು ತೊಗೊಂಡು ಹೋಗಿದ್ರು ಅಲ್ವಾ ನಮ್ಮ ಕಾರ್ನ ಪಾರ್ಕ್ ಮಾಡಲಿಕ್ಕೆ ಅಂತ. ಆ್ಯಸ್ ವಿ ವರ್ ವೇಟಿಂಗ್ ದೇರ್ ಅಷ್ಟೇ. ಆ್ಯಂಡ್ ಆ್ಯಂಬುಲೆನ್ಸ್ ಎವ್ರಿಥಿಂಗ್ ಅಲ್ಲೇ ಇತ್ತು. ಆ್ಯಂಡ್ ಜಾಸ್ತಿ ಹೊತ್ತು ನಿಲ್ಲಂಗೂ ಇಲ್ಲ ಕೂಡ ಏರ್ಪೋರ್ಟಲ್ಲಿ. ನಾವು ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಅವ್ರು ಡಿಪಾರ್ಚರ್ ಆದಮೇಲೆ ನಾವು ಅವ್ರ ಅರೈವಲಿಗೆ ಬಂದಾಗಲೇ ಮಾತ್ರನೇ ಹೋಗಬೇಕಾಗುತ್ತೆ. ತುಂಬಾ ಅದ್ಭುತವಾಗಿತ್ತು. ಫೋಟೋಸ್ ಎಲ್ಲನೂ ತೊಗೊಂಡಿದ್ದೀನಿ. ಆ್ಯಂಡ್ ಲಿಟ್ರಲಿ ನಾನು ಕೂಡ ಟರ್ಮಿನಲ್ 2ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸ್ತಿದೆ. ಬಟ್ ನೋಡೋಣ ಯಾವಾಗಾಗುತ್ತೋ. ನಮ್ಮ ಕಾರ್ನ ತೊಗೊಂಬಂದು ಕೊಟ್ಟರು. ಆ್ಯಂಡ್ ನಮ್ಮ ಕಾರ್ ಬಂತು ಇವಾಗ. ನಮ್ಮ ಕಾರ್ದು ಇನ್ನೂ ನಮ್ಮ ಮಾವ ಡೆಕೋರೇಷನ್ ಗೊತ್ತಿಲ್ಲ. ಬನ್ನಿ ಜನರೇ. ನಂಗೆ ಲಿಟ್ರಲಿ ಗೊತ್ತಾಗಿದೆ ಮೊನ್ನೆ ಏರ್ಪೋರ್ಟಿಗೆ ಹೋದಾಗ. ಲಿಟ್ರಲಿ ಕಾರಲ್ಲಿ ಕ್ಯಾಬ್ ಮಾಡ್ಕೊಂಡೆಲ್ಲ ಬರ್ತಾರೆ ಅಂತ ಗೊತ್ತಿತ್ತು. ಬಟ್ ಬಸ್ ಎಲ್ಲ ಮಾಡ್ಕೊಂಡು ಏರ್ಪೋರ್ಟಿಗೆ ಬರ್ತಾರೆ ಅಷ್ಟೊಂದು ಜನ ಅಂತ ಇವತ್ತೇ ನನಗೆ ನೋಡಿ ಗೊತ್ತಾಗಿದ್ದು. ಮೋಸ್ಟ್ಲಿ ಅವರೆಲ್ಲ ಜಾಸ್ತಿ ಜನ ಟ್ರಿಪ್ಪಿಗೆ ಹೊರಟಿದ್ರು ಅನಿಸುತ್ತೆ. ಸೊ ಲಿಟ್ರಲಿ ಅವರ್ ಶಾಕ್ ನಿಜ. ಅದಕ್ಕೆ ಆ ಬಸ್ನೇ ನೋಡ್ತಿದ್ದೆ, ಇಷ್ಟು ಜನನ ಹಿಂಗೆಲ್ಲ ಹೋಗ್ತಿದ್ದಾರಾ ಅನ್ನಿಸ್ತಿತ್ತು. ತುಂಬಾ ಅದ್ಭುತವಾಗಿತ್ತು. ಎಲ್ಲ ಲೈಟಿಂಗ್ಸ್ ಆಗಿರಲಿ ಎಲ್ಲನೂ ಸಹ. ಆ್ಯಂಡ್ ಒಂದೊಂದು ಸಿಸ್ಟಮಿಂದ ಹಿಡ್ದು ಒಂದು ಕಡೆ ಹೋಗಲಿಕ್ಕೆ ಒಂದು ಕಡೆ ಬರಲಿಕ್ಕೆ ನೀಟಾಗಿ ಬೋರ್ಡ್ಸ್ ಹಾಕಿದ್ದಾರೆ. ಆ್ಯಂಡ್ ರೋಡ್ಸ್ ಎಲ್ಲ ತುಂಬಾ ಕ್ಲೀನಾಗಿತ್ತು. ಆ್ಯಂಡ್ ಅಷ್ಟು ಗ್ರೀನರಿ ಇತ್ತು. ಆ್ಯಂಡ್ ಈ ಟವರ್ ಕಾಣ್ತಿದೆಯಲ್ಲ ಅಲ್ಲಿ, ಸೊ ಅದು ಬಂದು ಅಲ್ಲಿ ಟವರ್, ಏರ್ಪೋರ್ಟ್ ಟವರ್. ನಾವಲ್ಲಿ ಹೋಗಿದ್ವಿ ಪರ್ಮಿಷನ್ ತೊಗೊಂಡು. ಆ್ಯಂಡ್ ನಮ್ಮಮ್ಮಂಗೆ ಗೊತ್ತಿದ್ರು ಯಾರೋ ಅಂತ. ಆ್ಯಂಡ್ ಅಲ್ಲೆಲ್ಲ ಹಾಗೆ ಸುಮ್ಮನೆ ಬಿಡೋದಿಲ್ಲ. ಆ್ಯಂಡ್ ಅಲ್ಲಿ ಪರ್ಮಿಷನ್ ತೊಗೊಂಡು ನಮ್ಮ ಆಧಾರ್ ವೆರಿಫಿಕೇಷನ್ಸ್ ಎಲ್ಲ ಮಾಡಿ, ನಾವು ಇಂಡಿಯನ್ ಸಿಟಿಸನ್ಸ್ ಅಂತ ಎಲ್ಲ ತುಂಬಾ ವೆರಿಫಿಕೇಷನ್ಸ್ ಎಲ್ಲ ಆಗಿ ಪ್ರೊಸೆಸ್ ಎಲ್ಲ ಆಗಿ ಫುಲ್ ಚೆನ್ನಾಗಿ ನೋಡ್ಕೊಂಡು ಆ ಟವರ್ನ ಬಂದಿದ್ವಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಕಾರ್ಗೋ ಸರ್ವೀಸಸ್ ಏರ್ಪೋರ್ಟ್ದು ಇತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಏರ್ಪೋರ್ಟ್. ಆ್ಯಂಡ್ ನಾವು ಬರಬೇಕಾದ್ರೆ ದೊಡ್ಡಬಳ್ಳಾಪುರದ ಟೋಲ್ ಹತ್ರ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ನೀವೇ ನೋಡಿ ಈಗ ಅಲ್ಲಿರೋ ಟೋಲು ಅಲ್ಲೇ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿದ್ರಂತೆ. ಸೊ ಅದಕ್ಕೆ 1 ಅವರಿಂದ ಯಾರನ್ನೂ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಸದ್ಯ ನೆರಳು ಬಂತು. ಅದಕ್ಕೆ ಹಳ್ಳಿಗಳಿಂದ ಎಲ್ಲ ಕನೆಕ್ಟ್ ಆಗಿರೋದು ಇಲ್ಲಿಗೆ ಬಂದ್ವಿ ನಾವು. ಸೊ ಇಲ್ಲಿಂದ ಎಲ್ಲ ಕಾರ್ಗಳು ಸೊ ಹಳ್ಳಿ ಜನ ಎಲ್ಲ ಫುಲ್ಲು ಅಡ್ಡ ಹಾಕ್ಬಿಟ್ಟಿದ್ರು ರೋಡಿಗೆ. ಅವರು ಅಲ್ಲಿ DC ಬರೋ ತನಕ ಮೂವ್ ಮಾಡಲ್ಲ ಯಾವ ಕಾರ್ನು ಅಂತ ಹೇಳಿದರು. ಮತ್ತು ಯಾವುದೇ ವೆಹಿಕಲ್ಸ್ನು ಬರೋದಕ್ಕಾಗಲಿ ಹೋಗೋದಕ್ಕಾಗಲಿ ದೊಡ್ಡಬಳ್ಳಾಪುರದ ಮೇಲೆ ಲಿಟ್ರಲಿ ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೂ ಲಿಟ್ರಲಿ. ಸೊ ಆದ್ದರಿಂದ ನಾವು ಯಾವ್ದಾದ್ರು ಹಳ್ಳಿ ಮೇಲೆ ರೂಟ್ಸ್ ಇದೆಯೇನೋ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಸೊ ಅಲ್ಲಿನ ಜನನ ಕೇಳಿಬಿಟ್ಟು ಹೊರಟ್ವಿ. ಸೊ ಥ್ಯಾಂಕ್ ಗಾಡ್ ಅವ್ರು ಸ್ವಲ್ಪ ಜನ ಹೇಳಿದ್ರು ಇದು ನೆಲಮಂಗಲ ಕನೆಕ್ಟ್ ಆಗುತ್ತೆ ದಾಬಸ್ಪೇಟೆಗೆ ಅಂತ. ಸೊ ಅಲ್ಲಿಂದ ನಮ್ಮ ಪಪ್ಪನ ಆಫೀಸಿಗೆ ಡ್ರಾಪ್ ಮಾಡಿ ಆ್ಯಂಡ್ ನಾವು ಕೂಡ ಹೊರಟ್ವಿ ವಾಪಸ್ಸು. ಆ್ಯಂಡ್ ಎಷ್ಟು ಜಾಮ್ ಆಗಿತ್ತು ಅಂದರೆ ಅಷ್ಟು ಜಾಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 1 hour ನಾವೇ ವೆಯ್ಟ್ ಮಾಡಿದ್ದೀವಿ ಅಲ್ಲಿ. ಅದಕ್ಕೂ ಮುಂಚೆ 1 hour ವೆಯ್ಟ್ ಮಾಡಿದ್ದಾರೆ ಎಷ್ಟೊಂದು ಜನ. ಬಟ್ ನಾವು ಸ್ವಲ್ಪ ಬೇಗ ಒಂಚೂರು ಆ ಕಡೆ ಈ ಕಡೆ ಸ್ವಲ್ಪ ಜನ ಗಾಡಿ ತೆಕ್ಕೊಂಡಿದ್ದಕ್ಕೆ ಗೊತ್ತಾಗಿದೆ ಅಲ್ಲಿ ಯಾವಾಗಲೂ ಹಂಗೆ ಆಗ್ತಾ ಇರುತ್ತಂತೆ. ಅಟ್ಲೀಸ್ಟ್ ಊರ ಜನ ಎಲ್ಲ ಅಡ್ಡ ಹಾಕ್ಬಿಡ್ತಾರಂತೆ, ಹೋಗಲಿಕ್ಕೆ ಬಿಡಲ್ವಂತೆ. ಆ್ಯಂಡ್ ಇದೊಂದು ಗೊತ್ತಾಯಿತು ಹೊಸ ವಿಷಯ ನಮಗಲ್ಲಿ. ಬಟ್ ಆದಷ್ಟು ಬೇಗ ವಾಪಸ್ ಬಂದ್ವಿ ಹುಷಾರಾಗಿ ಸೇಫಾಗಿ. ಸ್ವಲ್ಪ ಹಳ್ಳಿಗಳ ಮೇಲೆಲ್ಲ ತುಂಬ ಓಡಾಡಿ ಬಂದ್ವಿ. ಆ್ಯಂಡ್ ವಾಪಸ್ ನಾವು ಸೇಫಾಗಿ ನಮ್ಮ ತುಮಕೂರನ್ನ ರೀಚ್ ಆದ್ವಿ. ಆ್ಯಂಡ್ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಾದಮೇಲೆ 1 week ಆದಮೇಲೆ ನಾನು ಮತ್ತು ಪಪ್ಪ ಇಬ್ಬರು ಕಾರಲ್ಲಿ ಹೊರಟ್ವಿ. ಬಿಕಾಸ್ ಅವ್ರನ್ನ ಪಿಕಪ್ ಮಾಡೋದಕ್ಕೆ. ಆ್ಯಂಡ್ ಅವರ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಬೇಗನೆ ಹೊರಟಿದ್ವಿ. ಇಲ್ಲಿಂದ 2:30ಗೆ ಹೊರಟಿದ್ವಿ. ಅವ್ರ ಫ್ಲೈಟ್ ಆಲ್ಮೋಸ್ಟ್ 4:30ಗೆ ಆಲ್ಮೋಸ್ಟ್ ಲ್ಯಾಂಡ್ ಆಗಬೇಕಿತ್ತು. ಬಟ್ ಅದು 4:25 4:20ಗೆ ಲ್ಯಾಂಡ್ ಆಯಿತು. ಥ್ಯಾಂಕ್ ಗಾಡ್ ಆ್ಯಕ್ಚುಲಿ ಬೇಗ ಲ್ಯಾಂಡ್ ಆಗಿದೆ.
ಆ್ಯಂಡ್ ವಿ ವರ್ ಸೋ ಲಕ್ಕಿ. ಆ್ಯಂಡ್ ನಾನು ಪಪ್ಪ ಒಂದು 5-10 ಮಿನಿಟ್ಸ್ ಅಲ್ಲಿ ಬ್ರೇಕ್ ಮಾಡಿದ್ವಿ, ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ ಇಲ್ಲಿ ಟೋಲ್ ಆದಮೇಲೆ. ಆ್ಯಂಡ್ ಅವರು ಅದೇ ಟೈಮಿಗೆ ಕರೆಕ್ಟಾಗಿ ಕೆಳಗಡೆ ಅರೈವಲ್ಲಿಗೆ ಬಂದರು. ಆ್ಯಂಡ್ ನಾವು ಕೂಡ ಅದೇ ಟೈಮಿಗೆ ಕೆಳಗಡೆ ಹೋದ್ವಿ. ಡೈರೆಕ್ಟ್ ಪಾರ್ಕಿಂಗಿಗೆ ಹೋಗಬೇಕು. ಅಲ್ಲಿ ಸ್ಲಾಟ್ಸ್ ಇರುತ್ತೆ D16 ಆ ಥರ ಏನೇನೋ ಗ್ರೌಂಡ್ G16 G19 ಅಂತ. ಬಿಕಾಸ್ ಅವ್ರು ಲಿಫ್ಟಿಂದ ಇಳಿದಿದ ತಕ್ಷಣ ನಮಗೆ ಕರೆಕ್ಟಾಗಿ ಗೊತ್ತಾಗಲಿಕ್ಕೆ ಅಂತ ಮಾಡಿರ್ತಾರೆ ಅದನ್ನು. ಆ್ಯಂಡ್ ಇಲ್ಲಿ ರೂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ತುಮಕೂರ್ಗೆ ಹೋಗೋದಕ್ಕೆ ಸಪ್ರೇಟ್ ರೂಟ್ ಲೈನ್ ಆಗಿರಲಿ, ಆ್ಯಂಡ್ ಬೆಂಗಳೂರಿಂದ ಬರೋ ಕಡೆ ರೂಟೇ ಸಪ್ರೇಟ್ ಆಗಿರಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಜಾಯಿನ್ ಆಗೋದಿರಲಿ, ಇದೆಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಆ ರೋಡ್ಸ್ ಆಗಿರಲಿ. ಆ್ಯಂಡ್ ಆ ಮೇಂಟೆನೆನ್ಸ್ ಇದೆಯಲ್ಲ ಲಿಟ್ರಲಿ ತುಂಬಾ ಇಷ್ಟ ಆಯಿತು. ಐ ಥಾಟ್ ಇದನ್ನ ಏನಾದ್ರು ನಾವು ನೈಟಲ್ಲಿ ನೋಡಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಆ್ಯಂಡ್ ಮಾರ್ನಿಂಗ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ವ್ಯೂ ನೀವು ಯಾರಾದರೂ ನೋಡಿದರೆ ಏರ್ಪೋರ್ಟ್ ವ್ಯೂನ ಹೇಗಿತ್ತು ಅಂತ ನನಗೆ ಒಂದು ಪುಟ್ಟ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಾರಿ ಫಾರ್ ದಟ್, ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 25 ಡೇಸ್ ಮೇಲೆ ಆಯಿತು ನಾನು ನಿಮ್ಮೆಲ್ಲರಿಗೂ ವ್ಲಾಗ್ ಹಾಕಿ. ಇರುತ್ತಲ್ಲ ಲೈಫ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್, ಆ್ಯಂಡ್ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಸೊ ಅದರಿಂದ ಐ ಥಾಟ್ ಲೆಟ್ ಮಿ ಟೇಕ್ ಒಂದು ಸ್ಮಾಲ್ ಬ್ರೇಕ್ ಅಟ್ಲೀಸ್ಟ್. ಆ್ಯಂಡ್ ಲಿಟ್ರಲಿ ಐ ವಾಸ್ ನಾಟ್ ವೆಲ್ ಕೂಡ. ಆ್ಯಂಡ್ ಐ ನೀಡೆಡ್ ಅ ಮಚ್ ಬ್ರೇಕ್ ಅನ್ನಿಸ್ತು. ಬಿಕಾಸ್ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್, ಅದು ಇದು ಕಾಲೇಜ್ ವರ್ಕ್ಸ್, ಇಂಟರ್ನ್ಶಿಪ್ಸ್ ಎಲ್ಲನೂ ಒಟ್ಟಿಗೆ ಆಗ್ತಾಯಿತ್ತು. ಆ್ಯಂಡ್ ಐ ಥಾಟ್ ಲೆಟ್ ಮಿ ಟೇಕ್ ಸಮ್ ಸ್ಮಾಲ್ ಬ್ರೇಕ್ ಅಟ್ಲೀಸ್ಟ್ ನನಗೆ ನಾನು ಅಂತ ಟೈಮ್ ಕೊಟ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಅಂತ ಅಂದ್ಕೊಂಡ್ವಿ. ಇಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ವಿ ಬಿಕಾಸ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಇತ್ತು, ಲೈಕ್ ಅಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದಿತ್ತು ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಗ್ರೀನರೀಸ್ ಇಲ್ಲಿ, ಕಾರ್ಗೋಸ್ ಆಗಿರಲಿ, ಎಲ್ಲ ಇಂಡಿಯನ್ ಕಸ್ಟಮ್ಸ್ ಆಗಿರಲಿ ಎಲ್ಲನೂ ಕೂಡ. ಆ್ಯಂಡ್ ಚೆನ್ನಾಗಿ ಮಾಡಿದ್ರು ಎಲ್ಲನೂ. ಆ್ಯಂಡ್ ನೀವು ನೋಡ್ಬೋದು ಕಾರ್ಗೋದು ನಾನು ಹೇಳಿದೆ ಅಲ್ವಾ ಟರ್ಮಿನಲ್ಸ್ ಇಲ್ಲಿ ನೋಡ್ಬೋದು. ಆ್ಯಂಡ್ ಟರ್ಮಿನಲ್ 1ಗೆ ಈ ಕಡೆ, ಟರ್ಮಿನಲ್ 2ಗೆ ಸಪ್ರೇಟ್ ಲೈನ್ಸ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ಆ್ಯಂಡ್ ನಿಮ್ಗೆ ಅದೇ ಟವರ್ ನಾವು ಹೋಗಿದ್ದಿದ್ದು ಕಾಣಿಸ್ತಿದೆ ಅಲ್ವಾ, ನಾನು ಹೇಳಿದೆ ಆಗಲೂ ಕೂಡ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ರೌಂಡ್ ಹೊಡೆದ್ವಿ ಇಡೀ ಟರ್ಮಿನಲ್ನ, ನಾನು ಪಪ್ಪ ಅಮ್ಮ ಅಕ್ಕ ಅವಾಗ ಹೋಗಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ ಟರ್ಮಿನಲ್ನ ನೋಡಲಿಕ್ಕೆ. ಅಲ್ಲಿ ಯಾರನ್ನೂ ಬಿಡೋದಿಲ್ಲ, ತುಂಬ ಹೈ ಅಥಾರಿಟೀಸ್ ಇದ್ದರೆ, ಪರ್ಮಿಷನ್ ಇದ್ದರೆ ಮಾತ್ರ ಅಲ್ಲಿ ಒಳಗಡೆ ಹೋಗ್ಲಿಕ್ಕಾಗೋದು. ಸೊ ಅಂಥದ್ರಲ್ಲಿ ನಾವು ಆ ಟವರ್ನ ನೋಡಿದ್ದೀವಿ. ಬಿಕಾಸ್ ಅವ್ರು ಅಲ್ಲಿ ಟವರಲ್ಲಿ ಸಿಗ್ನಲ್ ಕೊಟ್ಟರೆ ಮಾತ್ರ ಫ್ಲೈಟ್ ಟೇಕ್ ಆಫ್ಸ್ ಆಗೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಗೋದು ಪೈಲಟ್ಸ್ಗೆ. ಆ್ಯಂಡ್ ಇಟ್ ವಾಸ್ ಸೋ ಗುಡ್, ಒನ್ ಬೆಸ್ಟ್ ಮೆಮೊರಿ ನಾವು ಲೈಫಲ್ಲಿ ಅದನ್ನು ನೋಡಿದ್ದಿತ್ತು. ಐ ಥಾಟ್ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವಾಗೇನು ಹೋಗಿದ್ದಲ್ಲ, ನಾವು ಆಲ್ಮೋಸ್ಟ್ ಸ್ವಲ್ಪ ಇಯರ್ಸ್ ಕೆಳಗಡೆ ಹೋಗಿದ್ವಿ. ರೀಸೆಂಟಾಗಿ ಇವ್ರನ್ನ ಏರ್ಪೋರ್ಟ್ ಡ್ರಾಪ್ ಮಾಡಲಿಕ್ಕೆಲ್ಲ ಹೋಗಿದ್ದಿತ್ತು, ಅದಕ್ಕೂ ಮುಂಚೆನೇ ನಾವು ಹೋಗಿದ್ದಿದ್ದಂಥದ್ದು. ಸೊ ಐ ಥಾಟ್ ಇದನ್ನು ಇಲ್ಲಿ ಈ ಮೆಮೊರಿನ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ನಿಮ್ಮೆಲ್ಲರ ಜೊತೆ. ಸೊ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಂಬರ್ಸ್ ಇರುತ್ತೆ, ಪಿಕಪ್ 19, 20, 1, 2, 3 ಆ ಥರ ತುಂಬ ನಂಬರ್ಸ್ ಇತ್ತು. ಆಲ್ಮೋಸ್ಟ್ 40-50 ತನಕ ಇತ್ತು ನಂಬರ್ಸ್. ಇವ್ರು ನಮಗೆ ಪಿಕಪ್ 18, 19 ಹತ್ರ ಇರಿ, ನಾವು ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಯಾರೋ ಅಲ್ಲಿ ಹೇಳಿದ್ರಂತೆ, ನಿಮಗೆ ಅಲ್ಲಿ ಈಸಿ ಆಗುತ್ತೆ ಪಿಕಪ್ 19, 18 ಹತ್ರ ಹೋಗಿ ಅಂತ ಅಂದಿದ್ರಂತೆ. ಬಿಕಾಸ್ ಲಿಫ್ಟು ಅಲ್ಲೇ ಡೌನ್ ಆಗುತ್ತೆ ಅಂತ. ಹಲೋ ನಾದ್ನಿ. ಹಾಯ್. ಓ ಗೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕಪ್. ಇವ್ರು ಆರಾಮಾಗಿ ಲಿಫ್ಟಲ್ಲಿ ಹಿಂಗೆ ಇಳಿದ್ರೆ ಕ್ರೇಜಿಯಾಗಿ ಪಿಕಪ್ 11, 12, 15 ಅಂತ ಇದೆ. ಸೊ ನಾವು ಪಿಕಪ್ ನಂಬರ್ 19 ಇದ್ವಿ. ಸೊ ಇವರಲ್ಲಿ ಪಿಕಪ್ಪಲ್ಲಿದ್ದರು. ಸೀಟ್ ಮುಂದೆ ಎತ್ರಿ. ಲಗೇಜ್ ಇದಿಷ್ಟು ಇಲ್ಲಿ ಪ್ಯಾಕ್ ಮಾಡಿದ್ದಾರೆ. ಇದು ನಿಮ್ಮ ಫ್ರೆಂಡಲ್ಲಿ ಇಟ್ಕೋಬೇಕು ಇವರು. ಅಲ್ಲಿ ಇಡಪ್ಪ, ಪಕ್ಕದಲ್ಲಿ ಇಟ್ಕೋತಾರೆ. ಆಗೈತಾ ಒಂದ್ ಸೈಡ್ ನಿಗಿರೋದ 4 ಜನ ಅಲ್ಲ. ಇಲ್ಲಿ ಚೇರ್ ಮೇಲೆ ಇಡು ಫಸ್ಟ್. ಇದು ಸೀಟ್ ಕೆಳಗಡೆ ನಿಲ್ಸಿ, ಹೇಳ್ತೀನಿ ಆಗುತ್ತೆ. ಇಲ್ಲೇ ಕೊಡಿ, ಹೇಳ್ತೀನಿ. ಇಲ್ಲಿ ಕೊಡಿ. ಎಲ್ಲಾಗೈತಿ ಇಲ್ಲಿ ಅದಾ ಅದನ್ನು ಕೆಳಗಡೆ ಹಾಕ್ಬಿಟ್ಟಿದ್ರೆ ಆಗಿರೋದಲ್ವಾ? ಬಿರಿರಿ ತೆಗೆದುಬಿಡೋಣ. ಅದಾದ ಬಟ್ ಅದಕ್ಕೆ ಜಾಗ ಇರೋಲ್ಲ. ನಾನು ಅಲ್ಲೇ ಬರ್ತಾರೆ ಅನ್ಕೊಂಡಿದ್ದೆ, ಮೇಲಕ್ಕೇನೆ.
ಹೌದಾ ಬರೀ ನಾವು ಇಲ್ಲಿ ಹೋಗೋದ ಬೇಡವಾ ಇರೋ ನೋಡೋಣ ಸುಮ್ಮನೆ ಹೋಗಿ ಇಲ್ಲಿ ಅನ್ಕೊಂಡ್ ಬಂದ್ವಿ ಪಾರ್ಕಿಂಗ್ ಗೈಸ್ ಇದೆ ನೋಡಿ ಟರ್ಮಿನಲ್ 2 ಪಾರ್ಕಿಂಗ್ ಕ್ರೇಜಿ ಕುತ್ಕೋತೀನಿ ನೀವು ಮುಂದೆ ಕುತ್ಕೊಳ್ಳಿ ಸುಮ್ಮನೆ ಅಲ್ಲ ಆಗಲ್ಲ ನಿಮಗೆ ಕಂಫರ್ಟ್ ಇರಲ್ಲ ಕಾಲು ತಗೊಳ್ಳ ಮೇಲೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಪಿಕಪ್ ಎಷ್ಟು ಗಂಟೆ ಈಗ 4:30 ಆಗುತ್ತೆ 5:30 ಯಾರೋ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಂದಿರ್ತಾರೆ ನೋಡಿ ಹಿಂಗ ಆರಾಮಾಗಿ ಪಿಕಪ್ 18-17 ಅಂತ ಇರುತ್ತೆ ಆರಾಮಾಗಿ ಪಿಕಪ್ಪಲ್ಲಿ ಬಂದು ನಾನು ಇದು ನೋಡಿ ಇರಲಿಲ್ಲ ಹೊಸ ನೋಡಿದ್ದಾರೆ ಟರ್ಮಿನಲ್ 2 ಮಾತ್ರ ಅವ್ರವ್ರ ಫ್ಯಾಮಿಲೀಸ್ನ ಪಿಕಪ್ ಮಾಡ್ತಾ ಇದ್ದಾರೆ ಇದು ನೀವು ಮೇಲೆ ಹೋಗೋದೇ ಇಲ್ವಾ ಹಿಂಗೆ ಹೋಗೋದಂತೆ ಮೇಲೆ ಲಿಫ್ಟಲ್ಲಿ ಹೋಗ್ಬೇಕು ಮೇಲೆ ಲಿಫ್ಟಲ್ಲ ಅಲ್ಲಿಗೆ ಹೋಗ್ಬೇಕು ನಮಗೆ ಬಿಡಕ್ಕೆ 3rd ಫ್ಲೋರ್ ಇದು ಗ್ರೌಂಡ್ ಫ್ಲೋರ್ 2nd ಫ್ಲೋರ್ ಚೆನ್ನಾಗಿದೆ ಇದು ಚೆನ್ನಾಗಿ ನೋಡಿದ್ದಾರೆ ಎಷ್ಟು ಗ್ರೀನರಿ ಇದೆ ಅಲ್ಲ ಟೆಕ್ನಾಲಜಿ ನೋಡಿ ಹೇಗೆ ಮಾಡಿದ್ದಾರೆ ಸೂರ್ಯ ಹುಟ್ಟೋದು ಒಂದ್ ಕಡೆ ಮುಳುಗೋದು ಅಂತಾರಲ್ಲ ಹಂಗೆ ಕನ್ಯಾಕುಮಾರಿಲಿ ಮಾಡಿದಾರಲ್ವಾ ನಾವು ಹುಟ್ಟೋ ಜಾಗಕ್ಕೆ ಊಟ ಹುಡಿದ್ವಿ ಏನ್ ಸೂರ್ಯ ಯಾಕೆ ಬರ್ಲಿಲ್ಲ ನಾವು ಕ್ಲೌಡಿ ಅನ್ಕೊಂಡು ಔಟ್ ಸೈಡ್ ಬಂದ್ಬಿಟ್ವಾ ಇಷ್ಟು ಅದು ನೀವೀಗ ಹೋಗಿರೋ ಜಾಗ ಅದು ಸೂರ್ಯ ಹುಟ್ಟೋ ಜಾಗ ವೆಸ್ಟ್ ಇದು ಈಸ್ಟ್ ಬರ್ಬೇಕು ಅಂದ್ರೆ ರಾಜಸ್ಥಾನ ಬರ್ಬೇಕು ಮುಳುಗೋದು ನೋಡ್ಬೇಕು ಅಂದ್ರೆ ಹೆಸರಷ್ಟೇ ಬೆಸ್ಟ್ ನಾವು ಹೋಗಿದ್ದು ಈಸ್ಟ್ಗೆ ಈಗ ಆ ಕಡೆ ಎಲ್ಲ ಬೆಸ್ಟ್ 20,161 ರಿಕ್ಷಾ ಓಕೆ 20161 ಟರ್ಬಲೆನ್ಸ್ ಹೆಂಗ್ ತಿಂತಾರೆ ನೋಡಿ ಅರ್ಜೆಂಟ್ ಫುಲ್ ಹೆಂಗಿದೆ ಖಾರ ಇದೆಯಾ ಹೆಂಗಿದೆ ಖಾರ ಇದೆಯಾ ಸೂಪರ್ ನಂಗೆ ಖಾರ ಹಾಕಿಲ್ಲ ಬಿಕಾಸ್ ಗ್ಯಾಸ್ಟ್ರಿಕ್ ಆಗಿದೆ ಅಂದಿದ್ರಿ ಅದಕ್ಕೆ ನಾನು ಹಾಕಿಲ್ಲ ಇಬ್ರು ಮನೆ ಊಟ ತಿಂದಿವಿ ಎಷ್ಟು ದಿನ ಆಗಿದೆ ಅಂತ ಫುಲ್ ನಾವು ಹಾಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿದ್ವಿ ಅಮ್ಮ ಪ್ಯಾಕ್ ಮಾಡಿಕೊಟ್ಟಿದ್ರು ನಾನು ಪಲಾವ್ ಮಾಡಿದ್ದೆ ಪಲಾವ್ ಮಾಡಿ ಮೊಸರು ಬಜ್ಜಿ ತಂದಿದ್ದೆ ಇದರಲ್ಲಿ ನನಗೆ ಇವತ್ತೊಂದು ಸುಟ್ ಕೇಸ್ ಇಲ್ಲಿದೆ ಫುಲ್ ಮೈ ಬ್ಯಾಗ್ ರೆಸ್ಟ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಫಸ್ಟ್ 4:38 ಕೈಸಿದ ಆ್ಯಂಡ್ ಇಷ್ಟೇ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಅವ್ರು ಆಚೆನ ಅಟ್ಲೀಸ್ಟ್ ಊಟ ಮಾಡ್ಬೋದಿತ್ತು ಅಲ್ವಾ ಯಾಕೆ ನೀವು ಮನೆಯಿಂದೆಲ್ಲ ಮಾಡಿ ತೊಗೊಂಡೋಗಿರ್ತೀರಾ ಅಂತ ಎಷ್ಟೊಂದು ಜನಕ್ಕೆ ಅಂದ್ಕೊಂಡಿರ್ಬೋದು ಬಟ್ ಅವ್ರಿಗೆ ಆಚೆ ಊಟ ತಿಂದು ತುಂಬಾ ಸಾಕಾಗ್ಬಿಟ್ಟಿತ್ತು ಬಿಕಾಸ್ ಎಲ್ಲ ನಾರ್ತ್ ಡಿಶಸ್ ತಿಂದು ಅಲ್ಲಿ ಸೊ ಆದ್ದರಿಂದ ಮನೆಯಲ್ಲೇ ಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಮನೆಯಲ್ಲೇ ಮಾಡಿ ತೊಗೊಂಡು ಹೋಗಿದ್ದಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಅವ್ರಿಗೆ ಇಬ್ರಿಗೂ ಇಷ್ಟ ಆಯಿತು ಖುಷಿ ಆಯಿತು ಅವರಿಬ್ಬರು ಟ್ರಿಪ್ ಕೂಡ ಚೆನ್ನಾಗಾಯಿತು ಆ್ಯಂಡ್ ಎವ್ರಿಥಿಂಗ್ ವಾಸ್ ಫೈನ್ ಆ್ಯಂಡ್ ಸನ್ಸೆಟ್ ಆಗ್ತಿತ್ತು ಆವಾಗ ನಮ್ಮ ಭಾವ ಕೊಡಿಲಿ ಸ್ವಲ್ಪ ವೀಡಿಯೋ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡು ಸನ್ಸೆಟ್ಟು ಅಂತ ವೀಡಿಯೋ ಮಾಡಿದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡವರು ಆ್ಯಂಡ್ ತುಂಬ ಚೆನ್ನಾಗಾಗಿ ವಾಪಸ್ ಸೇಫಾಗಿ ಮನೆಗೆ ಬಂದ್ವಿ ಆಲ್ಮೋಸ್ಟ್ 6:30 ಟೈಮಿಗೆ ಬಂದ್ವಿ ಸೊ ಈ ವಿಡಿಯೋ ಇಷ್ಟವಾಗಿರೋ ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಅಮ್ಮ ಕೂಡ ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ಪ್ರೀತಿಸಿದ ಹೀಗೆ ಇರಿ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ.